ಇವಳು ಕೂಡ ಇವತ್ತು ನನ್ನ ಜೊತೆ ಸ್ಕೂಲಿಗೆ ಹೊರಟಿದ್ದಾಳೆ. ಅಜ್ಜಲ್ಲ ಸಾಂಗ್ ಸೋದುನೆ ಅಡ್ಜಸ್ಟ್ ಜಾನ್ ಜಾ. ಅಜ್ಜ ಅಜ್ಜಿಗೆ ಇಬ್ಬರಿಗೂ ಬಾಯ್ ಬಾಯ್ ಮಾಡಿ ಸ್ಕೂಲಿಗೆ ನನ್ನ ಜೊತೆಯಲ್ಲಿ ಹೊರಟಿದ್ದಾಳೆ. ಸೊ ಗುಂಡು ನಮ್ಮನ್ನು ಡ್ರಾಪ್ ಮಾಡ್ಲಿಕ್ಕೆ ಬಂದಿದ್ದಾರೆ. ನಮ್ಮನ್ನು ಡ್ರಾಪ್ ಮಾಡಲಿಕ್ಕೆ ಗುಂಡು ಬಂದಿದ್ದಾರೆ ನೋಡಿ. ಹಾಯ್ ಸೇ ಹಾಯ್. ನೀವತ್ತು ಎಲ್ಲಿಗೆ ಹೋಗೋದು ಬಾಬು? ಎಲ್ಲಿ ಹೋಗೋದು ಇವತ್ತು ನಾವು? ಸ್ಕೂಲಿಗೆ. ಎಲ್ಲಿ? ಕಾಕಿಯ ಸ್ಕೂಲಿಗೆ ಅಲ್ಲ? ಹಾಂ. ಸ್ಕೂಲಿಗೆ ಬರಲಿಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದವಳು ಸ್ನಾನ ಎಲ್ಲ ಮಾಡಿಕೊಂಡು ನನ್ನ ಜೊತೆ ರೆಡಿಯಾಗಿ ಹೊರಟವಳೆ. ಬಸ್ಸಲ್ಲಿ ಸ್ವಲ್ಪ ವ್ಲಾಗಿಂಗಿಗೆ ಕಂಟೆಂಟ್ ಹೇಳ್ತಾ ಇದ್ಲು. ಅದರ ನಂತರದಲ್ಲಿ ಸ್ಲೀಪ್ ಮೋಡಿಗೆ ಹೋಗಿಬಿಟ್ಲು. ನಾವು ಬಂದು ಸ್ಕೂಲಿಗೆ ರೀಚ್ ಆಗಿ ಆಯಿತು. ಮಕ್ಕಳು ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇವಳದನ್ನು ಅಬ್ಸರ್ವ್ ಮಾಡ್ತಿದ್ದಾಳೆ ನೋಡಿ. ಚಾಂಚುಲಿ ಗಲ್ ಗಲ್ ಕಾಲ್ ಗಲ್. ಸ್ಕೂಲಲ್ಲಿದ್ದೇನೆ ನೋಡಿ. ಇವು ನಮ್ಮದೊಂದು ಡಾಗಿಶ್ ಇಲ್ಲಿದ್ದು. ಅವಳು ಬಂದದ್ದು ಅವಳೊಟ್ಟಿಗೆ ಸಹ ಫ್ರೆಂಡ್ ಆದ. ರೀಸನ್ ಏನಂದರೆ ಯಾರು ಬಿಸ್ಕೆಟ್ ಹಾಕಿದ್ರೂ ಅವನು ಫ್ರೆಂಡ್ ಆಗ್ತಾನೆ. ಕೂಚು. ಇವಳಂತಂದು ನೋಡಿ ಮಕ್ಕಳೊಟ್ಟಿಗೆ ನಾನು ಕೂರಿಸಿದ್ದೇನೆ. ಎಂತ ನೀನು ಡ್ರಾಯಿಂಗ್ ಮಾಡೋದ ಈಗ? ಇವಳನ್ನು ಸ್ಕೂಲಿಗೆ ನಾನು ಕರ್ಕೊಂಬಂದದಲ್ಲ ನೋಡಿ. ಇಲ್ಲಿ ಗ್ರೌಂಡಲ್ಲಿ ಆಟ ಆಡೋದು. ಇಲ್ಲಿ ಮಕ್ಕಳೊಟ್ಟಿಗೆ ಆಟ ಆಡ್ತಾ ಇದ್ದಾಳೆ. ಸಾಂಚು ಪ್ಯಾಂಟ್. ಮನೆಯಲ್ಲಿ ಬೋರ್ ಆಗ್ತದೆ ಅಂತ ಶಾಲೆಗೆ ಕರ್ಕೊಂಬಂದರೆ ನೋಡಿ. ಅಲ್ಲಿ ನೋಡಿ ಸ್ಟಿಕ್ ಹಿಡ್ಕೊಂಡು ಆಟ ಆಡ್ತಿರೋದಲ್ಲಿ ಅಲ್ಲೆಲ್ಲಿ ಓಡ್ತಾ ಇದ್ದಾಳೆ. ಅವಳು ಎಷ್ಟನೇ ಕ್ಲಾಸ್ ಹೇಳಿದ್ಲಾ? ನಾವು ಸ್ಕೂಲಲ್ಲಿ ಕ್ಲಾಸ್ ಮುಗಿಸಿ ಇವಳನ್ನು ಕರ್ಕೊಂಡು ನವಮಿ ಚಾಟ್ಸಿಗೆ ಹೋದ್ವಿ. ಇಲ್ಲಿ ನೋಡಿ ಒಂದು ಟೀಚರ್, ಶ್ರಾವ್ಯ ಟೀಚರ್. ನಮ್ಮ ಮನೆ ಹತ್ತಿರ ಒಂದು ಬೊಂಡದ ಶಾಪ್ ಉಂಟು. ಸೊ ಇಲ್ಲೇ ಅವಳದ್ದು ಅಜ್ಜ ಸಿಕ್ಕಿದ್ರು. ಅಜ್ಜನ ಹತ್ರ ಬೊಂಡವನ್ನು ಕುಡಿಸ್ತಾ ಇದ್ದಾಳೆ ಕೇಳಿ.
ಸ್ಕೂಲ್ ಮುಗಿಸಿ ನಾವು ಮನೆಗೆ ಬರ್ತಾ ಇದ್ದೇವೆ. ಮಧ್ಯದಲ್ಲಿ ಅವಳದ್ದು ಅಜ್ಜ ಸಿಕ್ಕಿದ್ರು. ಸೊ ಅವಳಿಗೊಂದು ಬೊಂಡವನ್ನು ಕೊಡಿಸಿದ್ರು ನೋಡಿ. ನನಗೆ ಬೇಕಾ ಕೇಳಿದ್ರೆ ನಾನು ಬೇಡ ಹೇಳಿದೆ, ಹಾಗೆ ಅವಳಿಗೆ ಮಾತ್ರ ಕೊಡಿಸಿ. ಸೊ ಈಗ ನಾವು ನಮ್ಮ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಇವೆಲ್ಲ